ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ನ ಮೂಲಕ ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ನ ಅನೇಕ ಸೈಂಟಿಫಿಕ್ ಮೆಥಡ್ಸಿಂದ ಮಾಡ್ಬೋದು. ಅಲ್ಲಿ ಎರಡು ವಸ್ತುಗಳನ್ನ ಒಂದು ಪೇರ್ ಮಾಡಿ ಅದರ ಪ್ರಾಪರ್ಟೀಸ್ನ ಎಂಟ್ಯಾಂಗಲ್ ಮಾಡ್ತಾರೆ. ಅದರ ನಂತರ ಅದನ್ನು ಬೇರ್ಪಡಿಸ್ತಾರೆ. ಅವುಗಳಲ್ಲಿ ಒಂದು ಒರಿಜಿನಲ್ ಲೊಕೇಶನಲ್ಲಿರುತ್ತೆ ಆ್ಯಂಡ್ ಇನ್ನೊಂದು ಆ ಲೊಕೇಶನಲ್ಲಿ ಪಾರ್ಟಿಕಲ್ನ ಟೆಲಿಪೋರ್ಟ್ ಮಾಡಬೇಕಾಗುತ್ತೆ. ಇದೇ ಕ್ವಾಂಟಮ್ ಟೆಲಿಪೋರ್ಟೇಷನ್ನ ಮೊದಲನೇ ಸ್ಟೆಪ್. ಅದರ ನಂತರ ಒರಿಜಿನಲ್ ಲೊಕೇಶನಲ್ಲಿರೋ ಪಾರ್ಟಿಕಲ್ಗೆ ಎಲ್ಲ ಇನ್ಫಾರ್ಮೇಷನ್ನ ಟ್ರಾನ್ಸ್ಫರ್ ಮಾಡಲಾಗುತ್ತೆ ಆ್ಯಂಡ್ ಟೆಲಿಪೋರ್ಟ್ ಲೊಕೇಶನಲ್ಲಿರೋ ಪಾರ್ಟಿಕಲ್ನ ಆ ಇನ್ಫಾರ್ಮೇಷನ್ನ ಪ್ರಕಾರ ಮತ್ತೆ ತಯಾರಿಸಲಾಗುತ್ತೆ. 1997ರಲ್ಲಿ ಆಂಟನ್ ಝೆಲಿಯೋಗಾನ್ ಅನ್ನೋ ಒಬ್ಬ ಸೈಂಟಿಸ್ಟ್ ತನ್ನ ಲ್ಯಾಬೊರೇಟರಿಯಲ್ಲಿದ್ದ ಒಂದು ಫೋಟಾನ್ನ ಇನ್ಫಾರ್ಮೇಷನ್ನ ಕೆಲವು ಅಡಿ ದೂರದಲ್ಲಿರೋ ಇನ್ನೊಂದು ಫೋಟಾನ್ಗೆ ಟ್ರಾನ್ಸ್ಫರ್ ಮಾಡಿದ್ರು. ಇದೊಂದು ಬೇಸಿಕ್ ಐಡಿಯಾ ಆಗಿತ್ತು. ಇದರಲ್ಲಿ ಸ್ಲೋ ಆಗಿ ಡೆವಲಪ್ಮೆಂಟ್ ಆಗ್ತಾ ಬಂತು. ಕ್ವಾಂಟಮ್ ಟೆಲಿಪೋರ್ಟೇಷನ್ ಎಕ್ಸ್ಪೆರಿಮೆಂಟ್ನ ಎಲೆಕ್ಟ್ರಾನ್ಸ್ ಅಥವಾ ಫೋಟಾನ್ಗಳಂತ ಆ ಸಣ್ಣ ಪಾರ್ಟಿಕಲ್ಸ್ ಮೇಲೆ ಮಾತ್ರ ಮಾಡಲಾಗಿದೆ. ಆದರೆ ಕ್ವಾಂಟಮ್ ಟೆಲಿಪೋರ್ಟೇಷನ್ನ ನಂತರ ಟೆಲಿಪೋರ್ಟೇಷನ್ ಹೆಚ್ಚು ಪಾಸಿಬಲ್ ಆಗ್ತಾ ಬರ್ತಿದೆ. ಇವಾಗ ನಾವು ಕ್ವಾಂಟಮ್ ಟೆಲಿಪೋರ್ಟೇಷನ್ ಪ್ರೊಸೆಸ್ನ ಹತ್ತಿರದಿಂದ ನೋಡಿದ್ರೆ ಈ ರೀತಿ ಒಂದು ವಿಷಯನ 2 ಕಾಪೀಸ್ ಆಗಿ ಮಾಡಲಾಗುತ್ತೆ. ಆದ್ರಿಂದ ಫ್ಯೂಚರಲ್ಲಿ ಪಾಸಿಬಲ್ ಆದರೆ ಮನುಷ್ಯರನ್ನ ಟೆಲಿಪೋರ್ಟ್ ಮಾಡಬಹುದು ಅಂತ ಅನ್ಕೊಳ್ಳೋಣ. ಅವಾಗ ಒಬ್ಬರಂತೆ 2 ಮನುಷ್ಯರು ಇರ್ತಾರೆ. ಮಾನವನ 2 ಕಾಪೀಸ್ನ ಕಾರಣದಿಂದ ಯೂನಿವರ್ಸ್ನ ಅನೇಕ ಲಾಸ್ ವಿರೂಪಗೊಳ್ಳುತ್ತೆ ಆ್ಯಂಡ್ ಪೂರ್ತಿ ಬ್ಯಾಲೆನ್ಸ್ ಹಾಳಾಗುತ್ತೆ. 1993ರಲ್ಲಿ ಆಶರ್ ಪೆರೆಸ್ ಆ್ಯಂಡ್ ಚಾರ್ಲ್ಸ್ ಬೆನೆಟ್ ಅವರ ಸ್ಟಡಿ ಪಬ್ಲಿಷ್ ಆಗಿತ್ತು. ಅವರು ಅದರಲ್ಲಿ ಒರಿಜಿನಲ್ ಆಬ್ಜೆಕ್ಟ್ನ ಡೆಸ್ಟ್ರಾಯ್ ಮಾಡಿದಾಗ ಮಾತ್ರ ಟೆಲಿಪೋರ್ಟೇಷನ್ ಪಾಸಿಬಲ್ ಅಂತ ಕನ್ಫರ್ಮ್ ಮಾಡಿದ್ರು. ಅದಕ್ಕಾಗಿನೇ ಈ ಲೂಪ್ ಹೋಲ್ನ ತೆಗೆದು ಹಾಕೋಕೆ ಡಿಮೆಟೀರಿಯಲೈಸೇಷನ್ ಮೆಥಡ್ನ ಚೂಸ್ ಮಾಡಲಾಯಿತು. ಅಂದರೆ ದೇಹದ ಪೂರ್ತಿ ಇನ್ಫಾರ್ಮೇಷನ್ನ ಸ್ಕ್ಯಾನ್ ಮಾಡಿದ ನಂತರ ಅದನ್ನು ಚಿಕ್ಕ ಪಾರ್ಟಿಕಲ್ಸ್ ಆಗಿ ವಿಭಜಿಸಿ ಮಿಲಿ ಸೆಕೆಂಡ್ಸ್ ಅಲ್ಲಿ ಮತ್ತೊಂದು ಸ್ಥಳಕ್ಕೆ ಕಳಿಸಲಾಗುತ್ತೆ. ನಂತರ ಸ್ಕ್ಯಾನ್ ಮಾಡಿರೋ ಇನ್ಫಾರ್ಮೇಷನ್ನ ಯೂಸ್ ಮಾಡಿಕೊಂಡು ಬಾಡಿನ ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡ್ತಾರೆ. ಇದರ ಅರ್ಥ ಈಗ ನಿಮ್ಮ ಕಾಪಿ ಮಾಡಿದ ದೇಹನೇ ನಿಮ್ಮ ಒರಿಜಿನಲ್ ಎಕ್ಸಿಸ್ಟೆನ್ಸ್. ಈ ವಿಷಯ ಟೆಕ್ನಿಕಲಿ ಪಾಸಿಬಲ್ ಆದರೆ ಅವಾಗ ಎಲ್ಲ ಪ್ರಾಬ್ಲಮ್ಸ್ ಸಾರ್ಟ್ ಔಟ್ ಆಗುತ್ತೆ. ಆದರೆ ಅದು ಅಷ್ಟು ಈಸಿ ಅಲ್ಲ.